ಒಂದು ಇದುವರೆಗೆ ಆಡಳಿತ ನಡೆಸಿದಂಥ ಒಂದು ಆಡಳಿತ ಇರ್ಬೋದು. ಎರಡನೇದ್ದು ನರೇಂದ್ರ ಮೋದಿಯವರ ಮೇಲೆ ಜನ ಇಟ್ಟಂಥ ವಿಶ್ವಾಸ. ಮೂರನೇದ್ದು ಕಾರ್ಯಕರ್ತರ ಪರಿಶ್ರಮ. ಈ ರೀತಿಯಾದಂಥ ಹಲವಾರು ಕಾರಣಗಳು. ಬಹುತೇಕ ಎಕ್ಸಿಟ್ ಪೋಲ್ ಏನು ಬಂತಲ್ಲ, ಎರಡನೇ ಹಂತದ ಮತದಾನ ಮುಗಿದ ನಂತರ 7ವರೆಗೆ ಯಾವುದೋ ಒಬ್ಬ ಚಾನಲ್ದವರು 160ರಿಂದ 165 ಮಟ್ಟ 170 ಬರ್ತಾ ಬಂದಿದ್ರು. ನಮಗೂ ಕೂಡ ಇದು ಯಾಕೋ ಅತಿ ಆಯ್ತು ಅನಿಸುತ್ತೆ. ಅತಿ ಆತಿದ ಎಕ್ಸಿಟ್ ಪೋಲ್ ಈ ರೀತಿ 175 ಆರಾಮ್ಸೆ ನಾವು ಮೆಜಾರಿಟಿ ದಾಟ್ತೇವೆ, ಕಂಫರ್ಟೇಬಲ್ ಮೆಜಾರಿಟಿ ಬರ್ತೈತೆ ಅನ್ನುವಂಥ ವಾತಾವರಣ ಇತ್ತು. ಆದರೆ ಈ ಪ್ರಮಾಣದ ಸುನಾಮಿ ಆಕೈತೆ ಅಂತ ನಾವು ನಿರೀಕ್ಷೆ ಮಾಡಿದ್ದಿಲ್ಲ. ಬಹುತೇಕ ಮುಖ್ಯ ಕಾರಣ ನರೇಂದ್ರ ಮೋದಿಯವರ ಮೇಲೆ ಇಟ್ಟಂಥ ವಿಶ್ವಾಸ. ಮತ್ತು ನಿತೀಶ್ ಕುಮಾರ್ ಬಗ್ಗೆ ಅಪಸ್ವರ ಕೇಳಿ ಬರ್ತಿತ್ತು. ಅದೆಲ್ಲ ಸುಳ್ಳು ಅನ್ನೋದನ್ನು ನಿತೀಶ್ ಕುಮಾರ್ ತೋರಿಸ್ಕೊಟ್ರು. ಹೆಮ್ಮೆಯ ವಿಷಯ ಅಂದರೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಬಿಹಾರದಲ್ಲಿ ಪ್ರಥಮ ಬಾರಿಗೆ ಭಾರತೀಯ ಜನತಾ ಪಕ್ಷ ಹೊರಹೊಮ್ಮಿತು. ಬ್ಲಾಸ್ಟಿಗೆ ಮತ್ತು ಬ್ಲಾಸ್ಟ್ ಮಾಡುವಂಥ ಜನಾಂಗಕ್ಕೆ ಸಂಬಂಧ ಇರುವಂಥ ಏಕೈಕ ಪಕ್ಷ ಅಂದರೆ ಕಾಂಗ್ರೆಸ್. ಬ್ಲಾಸ್ಟು ಮತ್ತು ಬ್ಲಾಸ್ಟ್ ಮಾಡುವಂಥ ವ್ಯಕ್ತಿಗಳು ಮತ್ತು ಅವರ ಸಮಾಜ ನೇರವಾಗಿ ಸಂಪರ್ಕ ಇರುವಂಥ ಪಕ್ಷ ಯಾವುದಾದ್ರು ಅಂದರೆ ಅದು ಕಾಂಗ್ರೆಸ್ ಪಕ್ಷ. ನೇರವಾಗಿ ಸಂಬಂಧ ಇರುವಂಥ ವ್ಯಕ್ತಿ ಯಾರಂದರೆ ಈಗೇನು ವಿದೇಶದೊಳಗೆ ಅದಾರಲ್ಲ, ಕುಂತು ರಿಸಲ್ಟ್ ನೋಡಕತ್ತಾರಲ್ಲ ಅವರು. ರಾಜ್ಯದಾಗ 2 ಕೋಟಿ ಉದ್ಯೋಗ ಕೊಡ್ತೀವಿ